ಯವ್ವ ಅಲ್ಲಿಂದ ಇಲ್ಲಿ ಮಟ ನಡ್ಕೊಂಡು ಬಂದು ಕಾಲೆಲ್ಲ ನೋಸಾಕತ್ತಾವ. ಆತಾತೆ ಬರೋನಿಲ್ಲೇ ಪತಿ ನಾವು ಒಳಗೆ ಹೋಗಿ ನಾವು ಹೋಗಿ ಸ್ವಲ್ಪ ಊಟ ಮಾಡಿ ಮಕ್ಕೋತೇವ. ಸರೋಜ ನಡ್ರಿ. ಇರು ಗಿರಿಜಂದು ಅಕ್ಕ ಯಾಕೆ ಅಷ್ಟು ಅವಸರ ಮಾಡ್ತಿ? ಒಳಗೆ ಬರ್ರಿ, ಚಾಗೆ ಮಾಡ್ತೀನಿ ಜಲ್ದಿ, ಚಾ ಕುಡ್ದು ಹೋಗುವಂತ್ರಿ. ಅವೆಲ್ಲ ಯಾಕೆ ಹಚ್ಕೋತಿಲ್ಲ ಪತಿ? ಊಟ ಮಾಡೋ ಟೈಮ್ನಾಗ ಚಾ ಮಾಡ್ತಾಳಂತ. ಬ್ಯಾಡ ಬೇಡ, ಬೇಕಿದ್ರೆ ನೀನು ಮಾಡ್ಕೊಂಡು ಕುಡಿಯವ ಓಕೆನ. ಮತ್ತು ಗಂಗಾ ಕಾಯ್ತಿರ್ತಾಳೆ. ಟೈಮ್ ಎಷ್ಟು 4 ಗಂಟೆ ಆಗೈತೆ ಏನವ? ಏನಾಗಲ್ಲ ಬಾ ಗಿರಿಜಂದು ಅಕ್ಕ, 4 ಗಂಟೆ ಏನು ದಿನಾಲು ಆಕೈತಿ. ಯಾವತ್ತು ಬಂದಿ ನಮ್ಮ ಮನೆಗೆ? ಸುಶೀಲಕ್ಕನೂ ಬಂದಿಲ್ಲ, ಸರೋಜಕ್ಕನೂ ಬಂದಿಲ್ಲ. ನಮ್ಮ ಮನೆ ನೋಡ್ ಬರ್ರಿ ಒಳಗೆ. ಬ್ಯಾಡ ಅಂದ್ರು ಕೇಳಲ್ಲವ ಈ ಹುಡುಗಿ. ಒಂದ ಸಮ ಬಾ ಬಾ ಅನ್ನತ. ಸುಶೀಲಾ ಸರೋಜ ಏನ್ ಮಾಡೋಣ್ರವ? ನಡಿಯಕ್ಕ, ಮನೆಗಾದ್ರೆ ಹೋಗಿ ಏನ್ ಮಾಡೋದೈತಿ ಕೆಲಸ. ಬಟ್ಟೆ ಉಣಿಸ್ಕೊಂಡು ಬಂದಿದ್ದು ಆಗೈತೆ, ಎಲ್ಲ ಆಗೈತೆ. ಪಾಪ ಅವಾಗಿಂದ ಕರೆಯತ್ತಾಳೆ. ಹೋಗಿ ಕುಡ್ದು ಹೋಗೋಣ ನಡಿ. ನಡೀರಕ್ಕ, ನಾನು ಎಷ್ಟು ಸತಿ ಇಲ್ಲಿಂದನೇ ಅಡ್ಡಾಡ್ತಿರ್ತೀನಿ. ಒಂದ್ಸತಿನೂ ಫಾತಿಮಕ್ಕ ಮನೆ ಒಳಗೆ ಹೋಗಿಲ್ಲ. ಇವತ್ತು ನೋಡ್ದಂಗೂ ಆಕೈತೆ. ಬರ್ರಿ. ಮತ್ತೇನು ಯೋಚನೆಗೆ ಮಾಡತ್ತೆ ಅಕ್ಕ? ಬರ್ರಿ. ಅಯ್ಯ ನಾನು ನೋಡಿ ಕೀಲಿನ ತೆಗ್ದಿಲ್ಲ. ಬರ್ರಿ ಬರ್ರಿ ಅನ್ನತೇನೆ. ಇರು ಕೀಲಿಗೆ ತೆಗಿತೀನಿ. ಟೈಮ್ ಎಷ್ಟೆಷ್ಟಾಗೈತೆ ಏನೋ ಆತಾತೆ. ನಡಿಲೆ ಪತಿ, ಜಲ್ದಿ ಕೀಲಿ ತೆಗ್ದು ಚಾ ಗಿಡೋ ಕುಡ್ದೋಕ್ಕಿವಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬಟ್ಟೆ ಹೋಗ್ಕೊಂಡು ಬರೋದು ಎಲ್ಲ ವಿಡಿಯೋಸ್ಗಳನ್ನ ನೋಡಿ ಒಳ್ಳೆ ಒಳ್ಳೆ ಕಾಮೆಂಟ್ಗಳನ್ನ ಹಾಕಿದಿರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ್ರಿ. ನಮ್ಮ ಎಲ್ಲ ಗೆಳತಿಯರ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳ್ರಿ. ಇನ್ನೇನು ಬಟ್ಟೆ ಹೋಗ್ಕೊಂಡು ಬಂದು ನಮ್ಮ ಮನೆಗಳಿಗೆ ಹೋಗಿದ್ವಿ. ಏನಿಲ್ಲ, ಪಾತಿ ಚಾಲು ಮಾಡ್ಕೊಂಡ್ಬಿಟ್ಟಿದ್ದಾಳ್ರಿ. ಚಾ ಕುಡ್ದು ಹೋಗ್ಬರ್ರಿ, ಚಾ ಕುಡ್ದು ಹೋಗ್ಬರ್ರಿ. ಅದಕ್ಕೆ ಚಾ ಕುಡ್ದು ಹೋಗ್ತೀವ್ರಿ. ಈ ವಿಡಿಯೋ ಯಾಕೆ ಮಾಡತ್ತೀನಂದ್ರೆ ನಮ್ಮ ಮನೆ ನೋಡಿರಿ, ಸುಶೀಲಾ, ಸರೋಜಾ, ರೇಖಾ ಎಲ್ಲರ ಮನೆಗಳನ್ನೂ ನೋಡಿರಿ. ಮತ್ತು ಫಾತಿ ಕ್ಯಾರೆಕ್ಟರ್ ತೊಗೊಂಡಿದ್ದೀವಿ ಅಂದಮೇಲೆ ಆಕಿ ಮನೇನು ನೋಡ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತೆ. ಅದಕ್ಕೆ ಇವತ್ತು ಚಾ ಪಾರ್ಟಿ ಮಾಡೋ ನೆಪದಾಗ ಫಾತಿ ಮನೇನು ತೋರಿಸ್ತೀನಿ ಬರ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ. ಒಂದೊಂದ್ಸತ ಕಿಲಿಗೆ ಜಲ್ದಿ ಬರ್ತೈತೆ. ಬರ್ರಿ ಅಕ್ಕ ಬರ್ರಿ. ಫಾತಿ ಮನೆ ಎಷ್ಟು ತಂಪೈತೆ ನೋಡಕ್ಕ. ಇಷ್ಟು ಬಿಸಿಲಿದ್ರು ಬಿಸಿಲ ಅನ್ಸತ್ತಿಲ್ಲ. ಎಷ್ಟು ಚಂದ ಗಾಳಿ ಬಿಸಾತೈತಲ್ಲ. ಹ್ಞೂನವ ನೋಡಲ್ ಮೇಲೆ ಎಷ್ಟು ಚಂದ ಗಾಳಿ ಬರೋಂಗೆ ಮಾಡ್ಕೊಂಡಿದ್ದಾರೆ. ನಮ್ಮ ಮನ್ಯಾಗ ಎತ್ಲಾಗಿಂದನೂ ಒಳಗೆ ಗಾಳಿ ಬರಲ್ಲವ. ಸೆಕೆ ಅಂದ್ರೆ ಸೆಕೆ ಆಕೈತೆ. ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು ನನಗೆ. ಬಿಸಿಲಾಗೆ ನಡ್ಕೊಂಡು ಬಂದ್ವಿ ಅಲ್ಲಕ್ಕ, ಅದಕ್ಕೆ ಸೆಕೆಗೆ ಆಗತೈತೆ. ಕುಂದ್ರ ಬರ್ರಿ ಇಲ್ಲಿ ಸೊಪ್ಪಾಗೆ ಮೇಲೆ ನೀರು ತಗೊಂಡ್ ಬರ್ತೀನಿ ನಿಮ್ಗೆ. ಅಲ್ಲಿ ನೋಡ್ರವ ನಮ್ಮ ಫಾತಿದ ಕೆಲಸ. ಯಾವ್ಯಾವ ಪುಟ್ಟಿಗಳು ನೇತು ಹಾಕಿ ಅದ್ರಾಗ ಬಳ್ಳಿಗಳೆಲ್ಲ ಬಿಟ್ಟಿದ. ಎಂತ ಚಂದ ಕಾಣತಾವ ನೋಡು. ಹ್ಞೂನಕ್ಕ, ನಾನು ಅದನ್ನ ನೋಡತ್ತೀನಿ. ಅವಾಗಿಂದ ನಮ್ಮ ಹೂವು ಅಷ್ಟ ಬಿಡ್ತಾವು. ಇಂಥವು ಯಾವ ಬಳ್ಳಿ ಇಲ್ಲ. ಫಾತಿ ಕಡೆಯಿಂದ ಇಸ್ಕೊಂಡು ಹೋಗಿ ಪಾಟ್ ಒಳಗೆ ಬಳ್ಳಿ ಸಿಗಿಸ್ಬೇಕಕ್ಕ. ನೋಡಿ ಎಂತ ಚಂದ ಕಾಣತಾವು. ಅಲ್ಲಲ್ಲಲ್ಲಲ್ಲ 1 2 3 4 ಈ ಕಡೆ ಎಷ್ಟಿದಾವ? 5 6 7 8 ಒಟ್ಟು 8 10 ನೇತು ಹಾಕಿದಾಳಿಕೆ. ನಿಮ್ಮವಂತೂ ಹೊರಗೆ ನೇತು ಹಾಕಕ್ಕೆ ಮಳಿಗಳಿದಾವ. ಅದಕ್ಕೆ ಆ ಬಳ್ಳಿ ಈ ಬಳ್ಳಿ ತಗೊಂಡೋಗಿ ಸಿಗಿಸ್ತೀರಿ. ನಾವೆಲ್ಲಿ ಸಿಗಿಸ್ಬೇಕು? ಮಳಿ ಇಲ್ಲ ಅಂದ್ರೆ ಏನತ್ತಕ್ಕ, ನೆಲ್ದಾಗೂ ಹಾಕ್ಬೋದು. ಇನ್ನು ಪಾಟ್ ಒಳಗಿಂತ ನೆಲ್ದಾಗ ಭಾರಿ ಚಂದ ಉಡ್ತಾವ. ತಗೊಂಡೋಗಿ ಹಾಕಿ ನೋಡು. ಹೌದೇನು? ನಾನೆಲ್ಲಿ ಪುಟ್ಟಿ ಒಳಗಷ್ಟ ಉಡ್ತಾವೇನೋ ಅಂತ ಮಾಡಿದ್ನವ. ಆತ ತಡಿ, ಫಾತಿ ಕಡೆನೂ ಸ್ವಲ್ಪ ಬಳ್ಳಿ ಇಸ್ಕೊಂಡೋಗಿ ಹಿತ್ತಲ್ದಾಗ ಹಾಕ್ಬಿಡ್ತೀನಿ. ಆಮೇಲೆ ಭಾಳ ಹುಟ್ಟಿದ್ರೆ ಇಂಥವು ನಾವು ಮನೆ ಕಟ್ಟಿದ್ರೆ ಮುಂದ್ಗಡೆಗೆ ಇಂಥವು ಹಾಕಕ್ ಬರ್ತೈತಲ್ಲ. ಹಂಗ ಮಾಡಕ್ಕ. ಅಕ್ಕ ತಗೊಳ್ರಿ ನೀರು. ಕೊಡು. ಸುಶೀಲಾ ತಗೋ. ಸರೋಜಂದು ಅಕ್ಕ ಸಾಕ? ನೀರು ಬೇಕಿದ್ರೆ ತಗೊಂಡ್ಗೆ ಬರ್ತೀನಿ, ಕೊಡು. ಬೇಡ ಬೇಡ ಸಾಕು. ಫಾತಿ ಮ್ಯಾಲ್ ಬಳ್ಳಿಗಳು ನೇತು ಹಾಕಿ ಅಲ್ಲವ, ಎಲ್ಲಿ ತಂದಿದ್ದೀವು? ನಂಗೂ ಗೊತ್ತಿಲ್ಲಕ್ಕ, ನಮ್ದಕ್ಕೆ ಮರ್ತಂದು ಹಾಕಿದ್ದದೆ. ಚಲೋ ಐತೆ. ಹೌದೇನು? ಹ್ಞೂನವ, ಭಾರಿ ಚಂದ ಕಾಣತೈತೆ. ಅದಕ್ಕೆ ಅವಾಗಿಂದ ನಾನು ಸುಶೀಲಾ ಅದ್ರ ಬಳ್ಳಿ ಮೇಲೆ ಕಣ್ಣಾಕಿ ಹೋಗ್ಬೇಕಾದ್ರೆ 1 2 ಬಳ್ಳಿ ಕಿತ್ಕೊಡ್ತೀಯ, ನಾವೇ ಕಿತ್ಕೊಂಡು ಹೋಗ್ಬೇಕು. ಅಯ್ಯ ಅದಕ್ಕೇನಂತಕ್ಕ, ಕಿತ್ಕೊಂಡು ಹೋಗ್ರಿ. ಬೇಕಾದಷ್ಟು ಬೇಕಿದ್ರ ಪುಟ್ಟಿಗೆ ತಗೊಂಡೋಗ್ರಿ. ನೋಡವ ಸುಶೀಲಾ, ನಮ್ಮ ಫಾತಿದ್ ಎಂತ ದೊಡ್ಡದೈತೆ. ಏನ್ ದೊಡ್ಡದೈತೆ? ಮನ್ಸ್ಲೇ ಫಾತಿ, ಮನ್ಸು ದೊಡ್ಡದೈತೆ ಅನ್ನತೀನಿ ನೋಡ. ನಾವು ಬಳ್ಳಿ ಕೇಳತ್ತೀವಿ, ನಿನ್ ಪುಟ್ಟಿನ ಒಯ್ಯ ಅನ್ನತಿ ಅಲ್ಲ, ಅದಕ್ಕ ಅನ್ನಿ. ಹೌದೇನಕ್ಕ? ಅದ್ರಾಗೇನೈತೆ? ಅದು ಬಳ್ಳಿ ಸ್ವಲ್ಪಗೆ ಹಾಕಿದ್ರೆ ಭಾಗೆ ಹುಡ್ತೈತೆ. ನಾವೇನು ಮತ್ತೆ ಪಾಟ್ ಇದಾವ ನಮ್ಮ, ಅವು ಹಾಕಿದ್ರೆ ಹುಡ್ತಾವು. ಅದಕ್ಕ ಹೇಳಿದ್ನಿ. ಆತಾತಿರಕ್ಕ, ಚಾಗಿ ಇಟ್ಟು ಬಂದಿನಿ, ಮತ್ತೆಲ್ಲ ಕರಕ್ಲಾಗ್ತೈತದ. ಅರೇ ಮರ್ತ ಬಿಟ್ನಿ ಕೇಳೋದು. ಗಿರಿಜಂದು ಅಕ್ಕ, ಮುಂಜಾನೆ ಮಾಡಿರೋದು ಜೋಳದಿಗೆ ರೊಟ್ಟಿ ಮತ್ತು ಮೆಂತ್ಯ ಸೊಪ್ಪಿಗೆ ಪಲ್ಯ ಐತೆ. ಹಾಕೊಂಡು ಬಂದು ಕೊಡ್ತೀನಿ, ಒಂದೊಂದು ತಿನ್ರಿ. ಹೊಟ್ಟೆ ಹಸ್ತೈತೆ ಅನ್ನತ್ತಿದ್ರಿ, ಮತ್ತು ಮನೆಗೆ ಹೋಗಾಕ ಲೇಟ್ ಆಕೈತೆ. ಚಾ ಸಣ್ಣಕ್ಕೆ ಇಟ್ಟಿನಕ್ಕ, ಅದ್ರಕ್ಕೆ ಲವಂಗ, ಇಲ್ಲ ಲವಂಗ ಅಲ್ಲ, ಯಾಲಕ್ಕಿ ಹಾಕಿ ಕುದಿಸಾಕಿಟ್ಟಿನಿ. ಅದು ಕುದೀಲಿ, ಅಷ್ಟರ ಮಟ್ಟ ನೀವು ರೊಟ್ಟಿ ತಿನ್ರಿ. ಹಾಕೊಂಡು ಬರಲಿ. ನೋಡು ಚಕ್ಕೆ, ಯಾಲಕ್ಕಿ, ಲವಂಗ, ಮಟನ್ ಸಾರಿಗೆ ಏನೇನು ಹಾಕಿವಿ ಅವೆಲ್ಲ ಮಸಾಲೆ ಪದಾರ್ಥಗಳು ಹಾಕಿ ತಗೊಂಡ್ ಬಾ. ನಾವೇನು ಕುಡಿತೀವಿ? ಬ್ಯಾಡ್ಲೆ ಫಾತಿ, ಮನೆಗೆ ಹೋಗಿ ಊಟ ಮಾಡಬೇಕು. ಮತ್ತು ಸುಮ್ಮನೆ ಅಲ್ಲಿ ಹಂಗೆ ಉಳಿತೈತೆ ಅಡುಗೆ ಮಾಡಿರೋದು.
ಅದು ಬಾಯ್ ತಪ್ಪಾಗಿ ಹೇಳಿದ್ನಕ್ಕ. ಏಲಕ್ಕಿ ಅನ್ನೋದು ಲವಂಗ ಅನ್ನಿ ಅದೆಲ್ಲ ಏನು ಹಾಕಲ್ಲ ನಾನು. ಶುಂಠಿ ಮತ್ತೆ ಇದು ಏಲಕ್ಕಿ ಅಷ್ಟೇ ಹಾಕ್ತೀನಿ. ಅದು ಕುದಿಯಾಕ ಇಟ್ಟೀನಿ. ಒಂದೊಂದು ರೊಟ್ಟಿ ತಿನ್ರಿ, ಅದೇನು ಭಾಳ ಆಗ್ತೈತೆ. ಮೆಂತೆಗೆ ಸೊಪ್ಪು ಭಾಳ ರುಚಿ ಆಗೈತಕ್ಕ. ಭಾಳ ಸಿವ್ರು ತಗೊಂಡು ಮಾಡಿದ್ನಿ. ಪಲ್ಯ ರೊಟ್ಟಿ ಎಲ್ಲ ಐತೆ. ನಮ್ದಕ್ಕೆ ಮರ್ದ್ವಿ ಕೆಲ್ಸಕ್ಕೆ ಹೋಗೈತೆ, ಬರಲ್ಲ. ಮತ್ತೆ ನಾನು ಒಬ್ಬಾಕಿ ಏನು ತಿನ್ನೋದು, ನೀವು ಬಂದಿರಿ ಹಂಗೆ ನಾನು ಒಂದೊಂದು ತಿಂತೀನಿ. ಚಾಗೆ ಬಂದ್ ಮಾಡಿ ರೊಟ್ಟಿಗೆ ತಗೊಂಡ್ ಬರ್ತೀನಿ ರೀ. ಆತಗೋ, ಮೆಂತೆ ಸೊಪ್ಪಿನ ಪಲ್ಯ ರುಚಿ ಆಗೈತೆ ಅಂತ ಹೇಳಿನ ಬಾಯಾಗ ನೀರು ಬರೋಂಗ್ ಮಾಡ್ಬಿಟ್ಟು ಮತ್ತೆ ಈಗ ತಿಂದಂಗೆ ಹೆಂಗೆ ಹೋಗಕೈತೆ. ತಗೊಂಡ್ ಹೋಗ್. ಆದ್ರೆ ತಟ್ಟೆ ಹಾಕೊಂಡ್ ಬೇಡ, ಹಂಗ ಒಂದ್ ತಟ್ಟೆ ತಗೊಂಡ್ ಬಂದು, ಇಲ್ಲ ಅಂತಂದ್ರೆ ರೊಟ್ಟಿ ಮ್ಯಾಗ ಪಲ್ಯ ಹಾಕೊಂಡ್ ಬಾರವ. ಮತ್ತೆ ಎಲ್ಲಿ ಮುಸ್ರೆ ಮಾಡ್ಕೋತಿ. ನಾವು 3-4 ಹಾಕಿವಿ ತಟ್ಟೆ, ಮತ್ತೆ 4 ತಟ್ಟೆ ಆಗ್ತಾವ. ಎಲ್ಲಿ ತೊಳ್ಕೊಂಡ್ ಕುಂದಿರ್ತಿ. ಈಗ ಬಟ್ಟೆ ಹಾಕೊಂಡ್ ಬಂದು ಆರಾಮಾಗಿ ಈಗ ಚಾಗಿ ಕುಡ್ದೆ ಮಕ್ಕೊಂಬಿಡು. ಹೌದ್ಲೆ ಪತಿ, ಮತ್ತೆ ಯಾಕೆ ಮುಸ್ರೆ ಮಾಡ್ಕೋತಿ. ರೊಟ್ಟಿ ಮ್ಯಾಗ ಹಾಕೊಂಡ್ ತಗೊಂಡ್ ಬಾ. ನಾವೇನ್ ಮನ್ಯಾಗ ಹಂಗ ತಿಂತೀವಿ. ಹೌದು, ಮನ್ಯಾಗ ನಾವು ಹಂಗ ತಿಂತೀವಿ. ಏನ್ ಸಂಕೋಚ ಪಟ್ಕೋಬೇಡ, ಹಂಗ ತಗೊಂಡ್ ಬರಕ. ಅರೇನು ಇಲ್ಲ ಗೆರೇನು ಇಲ್ಲ, ನಡಿ ಮೊದ್ಲು. ತಟ್ಟೆ ಒಳಗ್ ಬ್ಯಾಡ ಅಂದ್ರು ಮತ್ತು ತಟ್ಟೆ ತಗೊಂಡ್ ಬಂದಾಳ ನೋಡಿಕಿ. ಇರ್ಲಿ ತಗೋ ಅಕ್ಕ, ಇದೊಂದ್ ತಟ್ಟೆ ತೊಳೆಯೋದೇನ್ ದೊಡ್ಡದಲ್ಲ ನನಗೆ. ಎಲ್ಲಾ ರೊಟ್ಟಿಗೆ ಒಂದ ತಟ್ಟೆಗೆ ಹಾಕ್ತಂದೀನಿ. ತಗೋ, ಇದೆ ಸುಶೀಲಕ್ಕ ಕೊಡು. ಅಯ್ಯವ್ವ, ಒಂದ ರೊಟ್ಟಿಗೆ ಇಷ್ಟಕೊಂಡ್ ಪಲ್ಯ ಯಾಕೆ ಹಾಕಿದ್ದಿಲ್ಲ ಪತಿ. ನೆಂಚ್ಕೊಂಡ್ ತಿನ್ನಕ್ ರಾತ್ರಿಗೆ ಬರ್ತಿದ್ದಿಲ್ಲ ನಿಮ್ಗೆ. ತಕೋ ಅದ್ರಾಗ. ಇರ್ಲಿ ತಗೋ ಅಕ್ಕ, ಖಾಲಿಗೆ ಮಾಡ್ಬೇಕಂತಾನೆ ಜಾಸ್ತಿ ಜಾಸ್ತಿ ಹಾಕೊಂಡ್ ತಗೊಂಡ್ ಬಂದೀನಿ. ಇದ ಪಲ್ಯ ರಾತ್ರಿಗೆ ಹಾಕಿದ್ರೆ ನಮ್ದು ಕೆಮ್ಮರ್ದ ಹಿಡಿದು ಬಡಿತಾರ. ಸುಶೀಲಾ, ಈ ತಗೋ ಸರ್ಜಿ ಕೊಡು. ಸರೋಜಾ ತಗೋ. ಸರೋಜಂದು ಅಕ್ಕ ಚಂಬಳಗ್ ನೀರಿಗೆ ಐತೆ, ಏನ್ ತಗೊಂಡ್ ಬರ್ಲಿ? ಇಲ್ಲ ಇಲ್ಲ, ಐತ್ ತಗೊಳಕ. ಆತ್ ತಿನ್ರಿ. ನಮ್ದಕ್ಕೆ ಮೆಣಸಿನ್ಕಾಯಿ ಖಾರಾಗಿ ಇದು ಅಕ್ಕ, ಆರ್ಸ್ ಹಾಕಿ ತಿನ್ರಿ. ಮತ್ತ ನಾಲಿಗೆಗೆ ಸುಟ್ಟೋಕೈತೆ. ರೊಟ್ಟಿ ಪಲ್ಯಗೆ ಬೇಕಂದ್ರೆ ಕೇಳ್ರಕ್ಕ, ನಿಮ್ದ ಮನೆ ಅನ್ಕೋರಿ, ನಾಚ್ಕೊಳಕ್ಕೇನು ಹೋಗ್ಬೇಡ್ರಿ. ಭಕ್ತಿ ನಿನ್ ಭಾಷೆ ನಾಲಿಗೆಗೆ ಸುಟ್ಟೋಗ್ತೈತಲ್ಲವ, ಅದು ನಾಲಿಗೆ ಖಾರ ಹಾಕೈತೆ, ಆರ್ಸ್ ಹಾಕಿ ತಿನ್ರಿ ಅಂತ ಹೇಳ್ಬೇಕ. ಆತಾತಗು, ಒಂದೊಂದು ರೊಟ್ಟಿ ತಿಂದೋಕ್ಕಿವ, ಮತ್ತು ಮನೆಗೆ ಹೋಗಿ ಊಟ ಮಾಡ್ಬೇಕು. ನೀವು ತಿನ್ರಿ. ಹಾಯ್ ಫ್ರೆಂಡ್ಸ್, ಬರ್ರಿ ರೊಟ್ಟಿ ತಿನ್ನೋಣ. ನೋಡ್ರಿ, ನಾವು ಪಾತಿ ಮನೆಗೆ ಬಂದು ರೊಟ್ಟಿ ತಿನ್ನತ್ತೀವ್ರಿ. ಚಾಗಿಟ್ಟು ನಮ್ಗೆ ರೊಟ್ಟಿ ಕೊಟ್ಟಿದ್ದಾಳ್ರಿ. ಈಗ ಮೆಂತೆ ಸೊಪ್ಪಿನ ಪಲ್ಯ, ಜೋಳದ ರೊಟ್ಟಿ ಕೊಟ್ಟಿದ್ದಾಳೆ. ಬರ್ರಿ ಎಲ್ರು ತಿನ್ನೋಣ. ನಮ್ಮನ್ನ ಮ್ಯಾಲ ಕುಂದ್ರಸಿ ಹಾಕಿ ಕೆಳಗೆ ಕುಂದ್ರತಾಳ ನೋಡವ. ಇಲ್ಲಿ ಸೊಫಾ ಮೇಲೆ ಬಾರ್ಲೆ ಪತಿ. ಇರ್ಲಿ ತಗೋ, ಇಲ್ಲ ಕುಂತ ಚಾ ಕುಡಿಯೋದು ನಾನು. ಅದಿರ್ಲಿ, ರೊಟ್ಟಿ ಪಲ್ಯಗೆ ಹೆಂಗಿತ್ತಕ್ಕ? ನಿಮ್ಮಂಗ ನನಗೆ ಬರಲ್ಲ, ಹಂಗ ಹೆಂಗೆಂಗೋ ಮಾಡಿದ್ನಿ. ರುಚಿ ಇತ್ತ ಇಲ್ಲ? ಮೆಣಸಿನ್ಕಾಯಿಗೆ ಖಾರಾಗೆ ಇದ್ವು. ನೀನು ಸುಶೀಲಕ್ಕ ಹಾ ಹಾ ಅನ್ನತಿದ್ರಿ, ಯಾಕೆ ಮೆಣಸಿನ್ಕಾಯಿಗೆ ತೆಗ್ದು ಹಾಕಿಲ್ಲ? ಮೆಣಸಿನ್ಕಾಯಿ ನಾವು ತೆಗ್ದು ಹಾಕೋದು ಇಲ್ಲವ. ಅದು ಎಷ್ಟಾದ್ರೆ ಖಾರ ಯಾಕಿರ್ಲಿ, ಮೆಣಸಿನ್ಕಾಯಿ ಸಮೇತನ ರೊಟ್ಟಿ ತಿಂತೀವಿ ನೋಡ್ ನಾವು. ನನಗಂದ್ರೆ ಅದು ಎಲ್ಲೆಡಕ್ಕೆ ಹಾಕೋತೀನಲ್ವ, ಅದಕ್ಕೆ ನಾಲಿಗೆ ಸುಟ್ಟಂಗಾಗೈತೆ, ಅದಕ್ಕೆ ಖಾರ ಅನ್ನಿಸ್ತೆ. ಮತ್ತೆ ಈಕೆ ಸುಶಿನೂ ಹಾಕ್ತಾಳೆ, ಆಕೆಗೂ ನಾಲಿಗೆ ಸುಟ್ಟಂಗಾಗೈತೆ. ಮತ್ತೆ ಆಕೆ ಸರೋಜ ಹಂಗ ತಿನ್ಲು, ಆಕೆ ಏನು ಎಲ್ಲೆಡಕ್ಕೆ ಹಾಕಲ್ಲ, ಏನಿಲ್ಲ. ಭಾರಿ ರುಚಿ ಇತ್ತವ ಪಲ್ಯ. ನಾವು ಹಿಂಗ ಮಾಡೋ ತಗೋ, ಏನು ನಾವೇನು ಬೇರೆ ಮಾಡ್ತೀವಿ. ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟ ಮಾಡೋದೆ. ನಮ್ಗಿಂತ ನಿಂದ ರುಚಿ ಐತೆ, ಭಾಳ ರುಚಿ ಐತೆ. ಹ್ಞೂನ್ಲೆ ಪತಿ, ಭಾಳ ರುಚಿ ಇತ್ತು ಪಲ್ಯ. ಅದಕ್ಕೆ ಇನ್ನೊಂದು ರೊಟ್ಟಿ ಇಸ್ಕೊಂಡು ತಿಂದಿ ನಾನು. ಹೌದಕ್ಕ, ಭಾರಿ ರುಚಿ ಇತ್ತು. ಹೌದೇನಕ್ಕ? ಥ್ಯಾಂಕ್ಸ್. ನಾನೆಲ್ಲ ಎದುರು ಬಿಟ್ಟಿದ್ನಿ, ಹೆಂಗಾಗೈತೆ ಏನೋ ಪಲ್ಯ, ನಿಮ್ಗೆ ಇಷ್ಟ ಆಗಿ ಹಾಕೈತೆ ಇಲ್ಲ ಅಂತ. ಆತಾತಕ್ಕ, ಚಾಗೆ ತಣ್ಣಗೆ ಹಾಕೈತೆ, ಕುಡೀರಿ. ಈ ಗಿರ್ಜಂದು ಅಕ್ಕಾಗೆ ಹೋದ್ರು. ಬಟ್ಟೆಗೆ ತಗೊಂಡ್ ಬಂದು ಮಡಚಿ ಥೊಡ ಹೇಳಿ ಮಕ್ಕೋತೀನಿ. ನೀರಾಗಾಡಿ ಸುಸ್ತಿಗೆ ಆಗತೈತಿ.